ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ 5ಗೆ ಎದ್ದೆ. 5:15 6 ತನಕ ವಾಕ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮತ್ತೆ ಎಕ್ಸಸೈಸ್ ಮಾಡಿ ಫ್ರೆಶ್ ಅಪ್ ಆದೆ. ನೆಕ್ಸ್ಟು ಓದೋ ವಿಚಾರಕ್ಕೆ ಬಂದರೆ, ನಾನು ಸ್ಟಾರ್ಟಿಂಗು ಸ್ಪೀಡ್ ಮ್ಯಾಥ್ಸ್ ಮಾಡಿಕೊಂಡೆ, ಟೇಬಲ್ ಸ್ಕ್ವೇರ್ಸ್, ಕ್ಯೂಬ್ಸ್, ಆಮೇಲೆ ಪರ್ಸೆಂಟೇಜಸ್ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡೆ. ಆ್ಯಂಡ್ ಹಾಗೆಯೇ ಸಿಂಪ್ಲಿಫಿಕೇಷನ್, ನಂಬರ್ ಸೀರೀಸ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ನಾನು ಯೂಟ್ಯೂಬಲ್ಲಿ ಕೌಶಿಕ್ ಸರ್ದು RBI ಅಸಿಸ್ಟೆಂಟ್ಗೆ ಅಂತ ಮಾಡಿರೋ ವಿಡಿಯೋ ನೋಡಿಕೊಂಡೆ, ಅರ್ಥಮೆಟಿಕ್ ರಿಲೇಟೆಡ್. ಆ್ಯಂಡ್ ಅದು ವಿಡಿಯೋ ನೋಡಾದ್ಮೇಲೆ ನಾನು ರೀಸ್ನಿಂಗಲ್ಲಿ ಸೆಕ್ಷನಲ್ ಮಾಕ್ ಕೊಟ್ಟೆ RBI ಅಸಿಸ್ಟೆಂಟ್ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ. ಇಲ್ಲಿ ಸ್ಕೋರು ಚೆನ್ನಾಗೇ ಬರುತ್ತೆ. ಸೊ ಪ್ರಿಲಿಮ್ಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಎಕ್ಸಾಮ್ ಬರೀಬೇಕಾದ್ರೂ ರೀಸ್ನಿಂಗು. ಬಟ್ ಮೇನ್ಸಲ್ಲಿ ನನಗೆ ರೀಸ್ನಿಂಗಿಗೆ ಕೈ ಕೊಡ್ತಾ ಇರೋದು. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಹಾಗೆ ಇಂಗ್ಲೀಷಿಗೆ ಬಂದರೆ ನಾನು 120 ರೂಲ್ಸ್ ಆಫ್ ಗ್ರಾಮರ್ಸಲ್ಲಿ ಸ್ವಲ್ಪ ನೋಡಿಕೊಂಡೆ. ಆ್ಯಂಡ್ ಹಾಗೆಯೇ ಕೆಲವೊಂದು ವರ್ಡ್ಸ್ದು ಮೀನಿಂಗ್ಸ್ಗಳನ್ನ ಬರ್ಕೊಂಡೆ ಒಂದು ಕಡೆ, ಕೆಲವೊಂದು ಕಷ್ಟ ಅಂತ ಅನಿಸಿದ್ದು. ಆ್ಯಂಡ್ ನೆಕ್ಸ್ಟು ನಾನು ಕಂಪ್ಯೂಟರ್ ಅವೇರ್ನೆಸ್ಸು ಸ್ವಲ್ಪ ನೋಡ್ಕೊತಾ ಇದ್ದೀನಿ. ಬಿಕಾಸ್ IDBI JAMಗೆ ಅದು ಮೇನ್ಸ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಅದಿದೆ. ಆ್ಯಂಡ್ ಕರೆಂಟ್ ಅಫೇರ್ಸು ಅಂತ ನಾನು ಇವಾಗಲೇ ಸ್ಟಾರ್ಟ್ ಮಾಡಿಲ್ಲ ನೋಡ್ಕೊಳ್ಳೋದಕ್ಕೆ. IDBIಗೂ ನಾನು ಬರೀ ಸ್ಟ್ಯಾಟಿಕ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ 2 ಎಕ್ಸಾಮ್ ಒಟ್ಟೊಟ್ಟಿಗೆ ಇರೋದ್ರಿಂದ RBI IDBI ಕರೆಕ್ಟಾಗಿ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಗೊತ್ತಾಗಲ್ಲ. ಸೊ ಇವಾಗ ನಾನು ಅಷ್ಟೊಂದು ಕರೆಂಟ್ ಅಫೇರ್ಸು ಓದಿಲ್ಲದೆ ಇರೋದ್ರಿಂದ ಇವಾಗ ಸಡನ್ನಾಗಿ ಓದೋಕ್ಕೆ ಶುರು ಮಾಡ್ತೀನಿ ಅಂದರೂ ಅಷ್ಟೊಂದು ತಲೆಯಲ್ಲಿ ಇಟ್ಕೊಳ್ಳೋದು ಕಷ್ಟನೇ. ಸೊ ಸ್ಟ್ಯಾಟಿಕ್ ಹೇಗಿದ್ರು ಕಲ್ತಿರೋದ್ರಿಂದ ಫಸ್ಟ್ ಅದನ್ನು ಕಲ್ತ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ಕಂಪ್ಯೂಟರ್ ಅವೇರ್ನೆಸ್ ಮತ್ತು GA ಎಲ್ಲ ಒಂದೇ ಸೆಕ್ಷನ್ ಆಗಿರೋದ್ರಿಂದ ಸೊ ಕಂಪ್ಯೂಟರು ಕಲ್ತಿರ್ತೀನಿ, ಸ್ಟ್ಯಾಟಿಕ್ಕು ಕಲ್ತಿರ್ತೀನಿ. ಸೊ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅನಿಸುತ್ತೆ. 2 ಅವರ್ಸ್ ಅಲ್ವಾ ಎಕ್ಸಾಮು, ಅದೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನಾವು ಮನೇಲಿ ಎಷ್ಟೇ ಮಾರ್ಕ್ಸ್ ಬರಿಬೋದು, ಬಟ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಬರೆಯೋದು ಎಕ್ಸ್ಪೀರಿಯೆನ್ಸ್ ಅದು ಬೇರೆಯೇ. ಅಲ್ಲಿ ಎಲ್ಲ ಜನ ಇರ್ತಾರೆ, ಓಡಾಡ್ತಿರ್ತಾರೆ. ಸೊ 2 ಅವರ್ಸು ನಾನು ಕೂತ್ಕೊಂಡು ಒಂದೇ ಕಡೆ ಬರೀಬೇಕು, ಕಲಿಬೇಕು. ಬಿಕಾಸ್ ಈ ಸತಿ ಮೇನ್ಸಲ್ಲಿ ನಂಗೆ ಅದೇ ಪ್ರಾಬ್ಲಮ್ ಆಗಿದ್ದು. 2 ಅವರ್ಸ್ ಕಂಟಿನ್ಯೂಸ್ ಆಗಿ ನಾನು ಕಂಪ್ಯೂಟರ್ ನೋಡೋದಕ್ಕೆ ಕಷ್ಟ ಆಯಿತು. ಸೊ ಅದು ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ RBI ಅಸಿಸ್ಟೆಂಟ್ಗೂ ಓದ್ಕೊತಾ ಇದ್ದೀನಿ. ಬಟ್ ವೇಕೆನ್ಸಿ ಕಮ್ಮಿ ಇರೋದ್ರಿಂದ ಪ್ರಿಲಿಮ್ಸ್ ಕಟ್ ಆಫ್ ಜಾಸ್ತಿನೇ ಹೋಗ್ಬೋದು. ಬಟ್ ಎಷ್ಟಾಗುತ್ತೆ ಅಷ್ಟು ಅದನ್ನು ಅಟೆಂಡ್ ಮಾಡಿಬಿಟ್ಟು ಬರ್ತೀನಿ. ಆ್ಯಂಡ್ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಓದ್ಕೋತೀನಿ, ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದೀನಿ ನಾನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.